ನಾನು ಮೈಸೂರಿಂದ ಬಂದಿದ್ದೇನೆ. ಕೃಷ್ಣಮೂರ್ತಿ ಅಡಿಗೆ ಅಂತ ಮೈಸೂರಿಂದ ಬಂದಿದ್ದೇನೆ. ನಂದು ಊರು ಉಡುಪಿ. ಆ್ಯಕ್ಚುಲಿ ನಾವು ಈಗ ಸೆಂಟ್ರಲ್ ಗೌರ್ಮೆಂಟಿಂದ ನಾನು ರಿಟೈರ್ಡ್ ಆದ ಪರ್ಸನ್, ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ. ಸೊ ನನಗೆ ಒಂದು 10 ವರ್ಷದ ಹಿಂದೆಗಳಿಂದನೇ ಸ್ವಲ್ಪ ಪ್ರಾಬ್ಲಮ್, ಫ್ಯಾಟಿಗ್ ಮತ್ತು ಡ್ರ್ಯಾಗಿಂಗ್ ಪ್ರಾಬ್ಲಮ್ಸ್ ಎಲ್ಲ ಇತ್ತು, ಇಂಬ್ಯಾಲೆನ್ಸ್ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಸೊ ಇನ್ಸ್ಟೆಬಿಲಿಟಿ ಫೀಲಿಂಗ್ ಆಗ್ತಾ ಇತ್ತು. ನಮ್ಮ ಫ್ಯಾಮಿಲಿ ಜೊತೆಗೆಲ್ಲ ಹೊರಗಡೆ ಹೋದಾಗ ಶಾಪಿಂಗ್ ನಾನು ಎಲ್ಲಿ ಕೂತ್ಕೊಳ್ಬೇಕು ಅನಿಸ್ದಾಗ ಒಂದು ಫೀಲಿಂಗ್ ಬರ್ತಾ ಇತ್ತು. ಫ್ಯಾಮಿಲಿಗಳು ಯಾರು ಅವ್ರ ಪಾಡಿಗೆ ಅವ್ರು ಇದು ಮಾಡಿದ್ರೆ ನನಗೆ ಹುಮ್ಮಸ್ ಇರ್ತಾ ಇರಲಿಲ್ಲ. ಸೊ ಏನಪ್ಪ ಇದು ಈ ಥರ ಆದರೆ ನೆಕ್ಸ್ಟ್ ನಾನು 10 years ಬ್ಯಾಕೇ ಇದು ಸ್ಟೋರಿ. ನೆಕ್ಸ್ಟ್ ನಾನು 60 ಹತ್ರ ಬಂದಾಗ ಮುಂದೆ ಏನು ನಮ್ಮದು ಅಂತ ಒಂದು ತಳಮಳ ಕಂಡೀಷನಲ್ಲಿ ನರ್ವ್ ಇದು ಸ್ಪೆಷಲಿಸ್ಟ್ ಹತ್ರ ಎಲ್ಲ ತೋರಿಸಿ ಅದು ಮೆಡಿಕೇಶನ್ಸ್ ಎಲ್ಲ ಆಯಿತು. ನಾವು ಸೆಲ್ಫ್ ಮ್ಯಾನೇಜ್ಮೆಂಟನ್ನೇ ಮ್ಯಾನೇಜ್ ಮಾಡಬೇಕು ಅನ್ನೋದು ಕೊನೆಗೆ ಬಂತು. ಟ್ಯಾಬ್ಲೆಟ್ಸ್ಗಳು ಒಂದಷ್ಟು ತೊಗೊಂಡು ಆಮೇಲೆ ಅದನ್ನ ತೊಗೊಳ್ಳೋದ್ರಿಂದ ಏನು ನನಗೇನಂತ ಉಪಯೋಗ ಆಗಲಿಲ್ಲ. ಬಟ್ ಅದೆಲ್ಲ ಐ ವಾಸ್ ಲಿವಿಂಗ್ ವಿತ್ ಇಟ್. ಸೊ ಲೈಫ್ ಸ್ಟೈಲ್ ಅದನ್ನು ಚೇಂಜ್ ಮಾಡ್ಕೋಬೇಕು ಅಂತಂದರು. ಆ ರೀತಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಈಗ 1 ವರ್ಷದ ಹಿಂದೆ ಏಪ್ರಿಲ್ನಲ್ಲಿ ಆಫ್ಟರ್ ದ ರಿಟೈರ್ಮೆಂಟ್ ಏಪ್ರಿಲ್ನಲ್ಲಿ ನಮಗೆ ನಮ್ಮ ಅಪ್ಲೈನ್ ಶಶಿಧರ್ ಆಚಾರ್ಯ ಅಂತ ನಮ್ಮ ಊರಿನಲ್ಲೇನೆ, ಅವರು ಬೈ ಪ್ರೊಫೆಷನ್ ಕಾರ್ಪೆಂಟ್ರು. ಅವರಿಗೆ ಉಬ್ಬಸದ ಪ್ರಾಬ್ಲಮ್ ಇತ್ತು ತುಂಬ. ಅವರ ಪ್ರೊಫೆಷನ್ ಕಂಟಿನ್ಯೂ ಮಾಡ್ಕೊಂಡು ಹೋಗಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಪ್ರಾಡಕ್ಟ್ ತೊಗೊಂಡ್ಬಿಟ್ಟು ಅವ್ರಿಗೆ ತುಂಬ ಆ್ಯಕ್ಟಿವ್ ಆಗಿ ಈಗ ಇದು ಕಾರ್ಪೆಂಟ್ರಿ ಪ್ರೊಫೆಷನ್ ಬಿಟ್ಟರು ಕೂಡ ಬೇರೆ ಇದರಲ್ಲಿ ಆ್ಯಕ್ಟಿವ್ ಆಗಿ ಮೊದಲಿನ ಪರಿಸ್ಥಿತಿಗೆ ಒಂದು 54 ವರ್ಷದವರು. ಅವರಿಂದ ನಾನು ಇದಾಗ್ಬಿಟ್ಟು ನಾನು ಪ್ರಾಡಕ್ಟ್ ತೊಗೊಂಡು ಯೂಸ್ ಮಾಡ್ತಾ ಇದ್ದೇನೆ ಏಪ್ರಿಲಿಂದ. ಅಲ್ಲಿಂದ ಇಲ್ಲಿವರೆಗೆ ನನಗೆ ಆರೋಗ್ಯ ಕೊಡ್ತು ವಿನಃ ಇನ್ನೇನು ಅದರಲ್ಲಿ ಅಷ್ಟು ಒಂದು ಬೆನಿಫಿಟ್ ಹೆಂಗೆ ಸಿಕ್ತು. ಮೊದಲಿನ ಪ್ರಾಬ್ಲಮ್ಗಳು ಏನಿದೆ ಅದನ್ನೆಲ್ಲ ಈಚೆ ಹೊರಗೆ ಬಂದು ತುಂಬ ಆ್ಯಕ್ಟಿವ್ ಆಗಿದ್ದೇನೆ. ಎಲ್ಲ ಇವೆಂಟ್ಗಳಲ್ಲೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೇನೆ.